ಆಪಲ್ ಅವರು ಹೊಸದಾಗಿ ಲಾಂಚ್ ಮಾಡಿರುವಂತ ಪ್ರಾಡಕ್ಟ್ಗೆ 20,000 ರೂಪಾಯಿ ಅಂತೆ. ಮತ್ತು ನೀವು ಕೇವಲ 2,500 ರೂಪಾಯಿದಲ್ಲಿ ನೀವು ಮನೆಯಲ್ಲೇ ಏರ್ ಪ್ಯೂರಿಫೈಯರ್ ಅನ್ನು ಮಾಡ್ಕೋಬಹುದು. ಅದು ಹೇಗಂತ ತಿಳಿಸ್ಕೊಡ್ತೀನಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ಚಾನಲ್ಗೆ ಸ್ವಾಗತ, ನಾನು ನಿಮ್ಮ ಶಿವರಾಜ್. ಇವತ್ತಿನ ಮೊದಲೇ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ ನವರು ಮುಂದಿನ ವರ್ಷ ಲಾಂಚ್ ಮಾಡ್ತಾ ಇರೋ ಮೊಬೈಲ್ ಐಫೋನ್ 18 Pro Max ಇದೆ ಅಲ್ವಾ, ಅದರಲ್ಲಿ ಅಂಡರ್ ಡಿಸ್ಪ್ಲೇ ಸೆಲ್ಫಿ ಕ್ಯಾಮ್ರಾವನ್ನು ಹಾಕ್ತಾ ಇದ್ದಾರೆ ಅಂತ. ಅಂಡರ್ ಡಿಸ್ಪ್ಲೇ ಫೇಸ್ ID ಸೆನ್ಸರ್ ಇದೆ, ಅದು ಕೂಡ ಅಂಡರ್ ಡಿಸ್ಪ್ಲೇನೇ ಇರುತ್ತಂತೆ. ಇನ್ನು ಮುಂದೆ ನಾವು ಬೆಜಲ್ ಲೆಸ್ ಇರುವ ಡಿಸ್ಪ್ಲೇ ಮತ್ತು ಪಂಚ್ ಹೋಲ್ ಕ್ಯಾಮ್ರಾ ಸಹಿತ ಇಲ್ಲದೆ ಡಿಸ್ಪ್ಲೇ ಅನ್ನು ಯೂಸ್ ಮಾಡಬಹುದು ನಾವು ಆಪಲ್ ನಲ್ಲಿ. ಇದು ಒಂದು ನಮಗೆ ಒಳ್ಳೆಯ ವಿಷಯ. ನಮಗೆ ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ ನವರು ಸೈಲೆಂಟ್ ಆಗಿ ಲಾಂಚ್ ಮಾಡಿರ್ತಾರೆ ಇನ್ನೂ ಒಂದು ಹೊಸ ಪ್ರಾಡಕ್ಟ್ ಅನ್ನು. ಅದು ಐಫೋನ್ ಪಾಕೆಟ್ ಅಂತಲ್ಲಿ. ಐಫೋನ್ ಇಟ್ಕೊಳ್ಳೋದಕ್ಕೆ ಒಂದು ಚೀಲ, ಅಂದ್ರೆ ಒಂದು ಬ್ಯಾಗಿನ ತರ. ಇದು ನಮ್ಮ ದೇಶದಲ್ಲಿ ಲಾಂಚ್ ಆಗಿಲ್ಲ, ಬೇರೆ ದೇಶದಲ್ಲಿ ಲಾಂಚ್ ಆಗಿದೆ. ಇದು ಲಿಮಿಟೆಡ್ ಎಡಿಷನ್ ಇದೆ ಅಂತ. ಒಳ್ಳೆಯದು, ಲಘು ಸ್ಟಾಕ್ ಖಾಲಿ ಆಗಬಹುದು. ಇದು ನನಗನ್ಸಿದಾಗಿ ಆದಷ್ಟು ಬೇಗ ಯಾರಿಗೆ ಬೇಕೋ ಅವ್ರು ತಗೊಳ್ಳಿ. 2 ಆಪ್ಷನ್ಸ್ ಗಳಿವೆ, ಒಂದು ಶಾರ್ಟ್ ಮತ್ತು ಒಂದು ಲಾಂಗ್ ಅಂತೇಳಿ. ಇದು ಶಾರ್ಟ್ ಅಂತಂದು ಒಂದು ಬ್ಯಾಗಿಗೆ ಒಂದು ಪ್ರೈಸ್ ಹೇಳ್ಬೇಕಂದ್ರೆ ಇದಕ್ಕೂ $149, ಅಂದ್ರೆ ನಮ್ಮ ಇಂಡಿಯಾದಲ್ಲಿ 13,000 ರೂಪಾಯಿ ಆಗುತ್ತೆ ಹೆಚ್ಚು ಕಮ್ಮಿ. ಇನ್ನೂ ಒಂದು ಲಾಂಗ್ ಅಂತಿದೆ ಅಲ್ವಾ, ಇದು ಹೆಣ್ಣು ಮಕ್ಕಳಿಗೆ ಸೈಡ್ ಬ್ಯಾಗ್ ಅಂತಾರ, ಅದು $290 ಆಗುತ್ತೆ ಇದು ಅಮೆರಿಕಾದಲ್ಲಿ. ಇದು ನಮ್ಮ ಇಂಡಿಯಾದ ಕರೆನ್ಸಿಗೆ ಹೋಲಿಸಿದರೆ 20,000 ರೂಪಾಯಿ. ಇದು ಲಿಮಿಟೆಡ್ ಎಡಿಷನ್ ಇದೆ ಅಂತ, ಯಾರಿಗೆ ಬೇಕೋ ಅವ್ರು ಹೋಗಿ ತಗೊಳ್ಳಿ ಈಗ ಬೇಗ. ನಮ್ಮ ದೇಶದಂತೂ ಲಾಂಚ್ ಆಗೋದಿಲ್ಲ ಇದು, ಬೇರೆ ದೇಶದಲ್ಲೆಲ್ಲ ಲಾಂಚ್ ಆಗಿದೆ. ಬೇಕಾದವರು ಅಲ್ಲಿ ಹೋಗಿ ತಗೋಬಹುದು ನೀವು ಇದನ್ನು. ಮತ್ತೆ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮೈಕ್ರೋಸಾಫ್ಟ್ನವರು Xbox ಅಂತಂದು ಅವರು ಕ್ಲೌಡ್ ಗೇಮಿಂಗ್ ಅನ್ನು ಲಾಂಚ್ ಮಾಡಿದ್ದಾರೆ ಅವರು ಕೂಡ. ಅದು ಮೊಬೈಲ್ನವರಿಗೆ, ಅಂದರೆ ಇದರಲ್ಲಿ ನೀವು AAA ಗೇಮಿಂಗ್ ಕೂಡ ಆಡ್ಬೋದು. ಇದರಲ್ಲಿ ನೀವು ಮೊಬೈಲ್ನಲ್ಲಿ ಜಾಸ್ಟಿಕ್ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಮೊಬೈಲ್ನಲ್ಲೇ ಆ ಗೇಮನ್ನು ಆಟ ಆಡ್ಬೋದು ನೀವು. ಇದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಹೊಂದಿದ್ರೆ ಸಾಕು. ಮತ್ತು ಇದಕ್ಕೆ ಫ್ರೀಯಾಗಿ ಏನು ಕೊಡ್ತಾ ಇಲ್ಲ ಅವರು, ಅದಕ್ಕೆ ಸಬ್ಸ್ಕ್ರಿಪ್ಷನ್ ಇದೆ ಅಂತೆ. $499 ರೂಪಾಯಿ ಸಬ್ಸ್ಕ್ರಿಪ್ಷನ್ ಇದೆ ಅಂತೆ. ನೀವೇನಾದರೂ ಹೆವಿ ಗೇಮರ್ ಇದ್ದರೆ, ನನಗೆ ಗೇಮ್ ಆಡಲು ಇಷ್ಟ ಇದ್ದರೆ, ಒಳ್ಳೆ ಕಂಟಿನ್ಯೂಸ್ ನಾವು ಗೇಮ್ ಆಡ್ತಾ ಇದ್ದೇವೆ ಅನ್ನೋರಿದ್ದರೆ ಇದನ್ನು ಸಬ್ಸ್ಕ್ರಿಪ್ಷನ್ ತೊಗೊಂಡು ನೀವು ಆಡ್ಬೋದು. ಇದನ್ನ ಮಂತಲ್ಲಿ ನೀವು ಟಿವಿಗೆ ಸಮಯ ಕನೆಕ್ಟ್ ಮಾಡ್ಕೋಬೋದು. ಟಿವಿ ಇದ್ರೆ ಟಿವಿ, ಲ್ಯಾಪ್ಟಾಪು, ಕಂಪ್ಯೂಟರ್, PC ಎಲ್ಲದಕ್ಕೂ ಕನೆಕ್ಟ್ ಮಾಡ್ಕೊಂಡು ನೀವು ಜಾಯ್ಸ್ಟಿಕ್ನ ನೀವು ಆರಾಮಾಗಿ ಆಡ್ಬೋದು ಇದನ್ನು. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಏರ್ಟೆಲ್ನವರು 189ನ ವಾಯ್ಸ್ ಓನ್ಲಿ ಪ್ಯಾಕ್ ಅನ್ನು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇವರು $199 ರೂಪಾಯಿಗೆ ಹಾಕ್ತಾ ಇದ್ದಾರೆ. ಮತ್ತೆ ಇದಕ್ಕೆ 10 ರೂಪಾಯಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ ಇವರು. ಹೀಗೆ ಇವರು 10 ರೂಪಾಯಿ 20 ರೂಪಾಯಿಂದ ಹೆಚ್ಚಿಗೆ ಮಾಡ್ತಾ ಎಲ್ಲಿಗೆ ತೊಗೊಂಬಂದು ನಿಂದಿರ್ಸ್ತಾರೆ ಅಂತಂದು ಹೇಳೋದಕ್ಕೆ ಆಗೋಲ್ಲ. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಯಾವುದೋ ಒಂದು ಮೆಟರಾಯ್ಡ್ ಅಲ್ಲಿ, ಅಂದ್ರೆ ಉಳಿಕೆ ಆಕಾಶದಿಂದ ಬೀಳುತ್ತಲ್ವಾ, ಆ ಉಳಿಕೆಯಲ್ಲಿ 200 ವರ್ಷ ಹಿಂದಿನ ಉಳಿಕೆ ಅಂತದ್ದು. ಅದರಲ್ಲಿ ಹ್ಯೂಮನ್ DNA ಒಂದು ಪತ್ತೆ ಆಗಿದೆ ಅಂತೆ. ನನಗೂ ಏನಿದು ರಿಯಲ್ ಅನಿಸ್ತಾ ಇಲ್ಲ. ಇದು ಒಂದು ನ್ಯೂಸಿನ ಪ್ರಕಾರ 200 ಬಿಲಿಯನ್ ವರ್ಷಗಳ ಹಿಂದೆನೆ ಹ್ಯೂಮನ್ ಇದ್ರ. ಇದು ಅದರಲ್ಲಿ ಹೀಗೆ ಬಂತು, ಒಂದು ಪತ್ತೆ ಆಗಿದೆ ಅಂತಂದು ನಂಗೂ ಒಂದು ಸ್ವಲ್ಪ ಡೌಟ್. ಇದು ನಂಬೋದಕ್ಕೆ ಆಗೋಲ್ಲ. ಇದು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರೆಡ್ಡಿಟ್ ನಲ್ಲಿ ಒಬ್ಬ ವ್ಯಕ್ತಿ ಡೆಲ್ಲಿಯವನು 2,000 ರೂಪಾಯಿದಲ್ಲಿ ಏರ್ ಪ್ಯೂರಿಫೈಯರ್ ಅನ್ನು ಮಾಡಿದ್ದಾನೆ. ಅವನು ನೋಡ್ಬೋದು ನೀವು, ಅದರ ಮೇಲೆಲ್ಲ ಫಿಲಿಪ್ಸ್ ಅಂತ ಬರ್ತಿದ್ದಾನೆ. ಅದರಲ್ಲಿ ಏನೇನು ಡೀಟೇಲ್ಸ್ ಇದೆ, ಅದರಲ್ಲಿ ಏನೇನು ಹಾಕಿದ್ದಾನೆ, ಅದರ ಪ್ರೈಸ್ ಸಮೇತ ಹಾಕಿದ್ದಾನೆ, ಅದಕ್ಕೆ ಬೆಲೆ ಎಷ್ಟಾಗಿದೆ ಅಂತಂದು ಎಲ್ಲ ಸಹಿತ ಡೀಟೇಲ್ ಮೇಲೆ ಹಾಕಿದ್ದಾನೆ. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. ಇದೆಲ್ಲ ಏರ್ ಪ್ಯೂರಿಫೈಯರ್ ಎಲ್ಲ 5,000 to 6,000 ರೂಪಾಯಿ ಆಗುತ್ತೆ. ಆದ್ರೆ ಇವನು 2,000 ರೂಪಾಯಿ ಮಾಡಿದ್ದಾನೆ ಅಂದ್ರೆ ಮೆಚ್ಚಬೇಕು ನಮಗೆ. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, IQ 15 ಇದೆ ಅಲ್ವಾ, ಅದರ ಪ್ರೈಸ್ ಅನ್ನು ಲೀಕ್ ಆಗಿದೆ. ನೋಡಬಹುದು ನೀವು. ಇದು ಒಂದ್ ಸ್ವಲ್ಪ ಮೊದ್ಲೇಕಿಂತ ಒಂದ್ ಸ್ವಲ್ಪ ಹೆಚ್ಚಿಗೆ ಆಗುತ್ತಾ ಇದೆ. ಅಂದ್ರೆ IQ 14 ಇದೆ ಅಲ್ಲ, ಅದಕ್ಕಿಂತ ಒಂದು 10,000 ಹೆಚ್ಚಿಗೆ ಮಾಡ್ತಾ ಇದಾರಂತೆ. ಇದರಲ್ಲಿ 65,000ಕ್ಕೆ ಲಾಂಚ್ ಮಾಡ್ತಾ ಇದಾರಂತೆ ಈ ವರ್ಷ. ಮತ್ತು ಇದು ಹೋದ ವರ್ಷ 55,000ಕ್ಕೆ ಲಾಂಚ್ ಮಾಡಿದ್ರು. ಇದು ಯಾಕೆ 10,000 ಹೆಚ್ಚಿಗೆ ಮಾಡ್ತಾ ಇದಾರೆ ಅಂದ್ರೆ, ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಇದೆ ಅಲ್ವಾ, ಕಾಸ್ಟ್ಲಿ ಇದೆ ಅಂತ. ಆದ್ರಿಂದ ಇದನ್ನ 10,000 ರೂಪಾಯಿ ಹೆಚ್ಚಿಗೆ ಮಾಡ್ತಾ. ಇದರಲ್ಲಿ ಕ್ವಾಲ್ಕಾಮ್ ಅವರ ಸ್ನ್ಯಾಪ್ ಡ್ರ್ಯಾಗನ್ 8 Gen 5 ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇದ್ದಾರೆ ಇದರಲ್ಲಿ. ಮತ್ತು ಇದರಲ್ಲಿ 5 ವರ್ಷಗಳ ಕಾಲ OS ಅಪ್ಡೇಟ್ ಕೂಡ ಕೊಡ್ತಾ ಇದಾರಂತೆ. ಮತ್ತು 7 ವರ್ಷಗಳ ಕಾಲ ಸೆಕ್ಯೂರಿಟಿ ಪ್ಯಾಚ್ ಅನ್ನು ಕೂಡ ಕೊಡ್ತಾ ಇದಾರಂತೆ. ಇವರು ಕೂಡ ಒಂದ್ ಸ್ವಲ್ಪ 2 ವರ್ಷ 3 ವರ್ಷ ಇದ್ದನ್ನು 5 ವರ್ಷಕ್ಕೆ ತಂದ್ರು ಇವರು OS ಅಪ್ಡೇಟ್ ಅನ್ನ. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಅವರು ಮುಂದಿನ ವರ್ಷ ಲಾಂಚ್ ಮಾಡ್ತಾ ಇರೋ S26 Edge ಅನ್ನ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಅಂದ್ರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ನೀವು ಇದರಲ್ಲಿ ಟ್ವಿಟರ್ ನಲ್ಲಿ ಇವರೊಂದು ಟ್ವೀಟ್ ಮಾಡಿದ್ದಾರೆ, ಬ್ಯಾಕ್ ಟು ಪೆವಿಲಿಯನ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಇವರು. ಇದು ಮಂತಲ್ಲಿ
S26 ಇದೆ ಅಲ್ವಾ, ಅದರಲ್ಲೇ ತಿನ್ನಾಗಿ ಮಾಡಿ ಅದರಲ್ಲೇನೆ ಸೇಲ್ಸ್ ಮಾಡಬಹುದು. ಇಲ್ಲಿ ನೋಡ್ತಾ ಇರಬಹುದು ನೀವು S26 ನ ಆರೆಂಜ್ ಕಲರ್ ನ ನೋಡ್ತಾ ಇರಬಹುದು ನೀವು. iPhone 17 Pro Max ಅಲ್ಲಿ ಕ್ಯಾಮ್ರಾ ಬಂಪ್ ಹೇಗಿದೆ ನೋಡುವ, ಅದೇ ತರಾನು S26 ನಲ್ಲಿ ಕೂಡ ಕ್ಯಾಮ್ರಾ ಬಂಪ್ ಇದೆ, ಅಲ್ಲಿ ಆರೆಂಜ್ ಕಲರ್ ನಲ್ಲಿ ಇದೆ ನೋಡಬಹುದು. ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನಥಿಂಗ್ ಫೋನ್ 3A ಲೈಟ್ ಕೂಡ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದೆ ಅಂತಂದು ಕನ್ಫರ್ಮ್ ಆಗಿ ಹೇಳಿದ್ದಾರೆ ನಥಿಂಗ್ ನವರು. ಪ್ರೈಸ್ ಬಂದ್ಬಿಟ್ಟು 15,000ದಿಂದ 20,000 ಒಳಗೆ ಲಾಂಚ್ ಮಾಡಿದ್ರೆ ಒಳ್ಳೇದು ಇದು ನನಗೆ. ಇದರಲ್ಲಿ ಡೈಮಂಡ್ ಸಿಟಿ 7,300 ಪ್ರೊಸೆಸರ್ ನ ಯೂಸ್ ಮಾಡ್ತಾ ಇದಾರೆ. ಇದರಲ್ಲಿ 120 Hz ಡಿಸ್ಪ್ಲೇ ರೇಟ್ ಇದೆ ಅಂತೆ, ಮತ್ತು ಇದು AMOLED ಡಿಸ್ಪ್ಲೇ ಇದೆ ಅಂತೆ. ಇಷ್ಟಂದ್ರೂ ಒಂದು 18 ಅಥವಾ 19,000ಕ್ಕೆ ಲಾಂಚ್ ಮಾಡಬಹುದು. ಈ ವಿಡಿಯೋದಲ್ಲಿ ನಿಮಗೆ ಹೊಸ ಮಾಹಿತಿಗಳು ತಿಳಿದಿದೆ ಅಂತ ಅಂದುಕೊಳ್ಳುತ್ತೇನೆ. ಮತ್ತಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ, ಹಾಗೆಯೇ ಕಮೆಂಟ್ ಕೂಡ ಮಾಡಿ. ಮತ್ತೆ ಸಿಗೋಣ.